ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್. ನೀವು ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಪಡ್ಡಲ್ಲಿ ಖಾರ, ಉಪ್ಪು, ಮೆಣಸಿನ್ಕಾಯಿ ಆ ಥರ ಎಲ್ಲ ಮಿಕ್ಸ್ ಮಾಡಿ ಡೈರೆಕ್ಟ್ ಪಡ್ಡು ಮಾಡೋದು. ಅಂದರೆ ತುಂಬ ಜನ ಮನೆಯಲ್ಲಿ ದೋಸೆ ಮಾಡ್ತಾರೆ. ದೋಸೆ ಮಾಡಿ ಮಾರನೇ ದಿವಸ ಪಡ್ಡು ಮಾಡ್ಕೊಂಡು ತಿಂತಾರೆ. ಬಟ್ ನೆಕ್ಸ್ಟ್ ಇನ್ನೂ ಸ್ವಲ್ಪ ಹಿಟ್ಟು ಸ್ವಲ್ಪ ಉಳಿದಿತ್ತಪ್ಪ ಅಂದರೆ ದೋಸೆ ತಿಂದು ಬೇಜಾರು, ಪಡ್ಡು ತಿಂದು ಬೇಜಾರು. ಹೋಲಿ ಪಡ್ಡೆ ತಿನ್ನೋಣಪ್ಪ ಅಂದರೆ ಮತ್ತೆ ಅದಕ್ಕೆ ಚಟ್ನಿ ಬೇರೆ ಮಾಡಬೇಕು. ದೋಸೆ ಮಾಡೋಣ ಅಂದರೆ ಮತ್ತೆ ಅದಕ್ಕೆ ಪಲ್ಯ ಮಾಡಬೇಕು, ಚಟ್ನಿ ಮಾಡಬೇಕು. ಅದು ಯಾವುದು ಜಂಜಾಟನೇ ಬೇಡಪ್ಪ ಅಂದರೆ ಅದೇ ನೀವು ಮಾಡ್ತೀರಲ್ಲ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಆ ಥರ ಹಾಕಿ ಮಾಡ್ತೀರಲ್ಲ, ಅದನ್ನೇ ನಾನು ಇವತ್ತು ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಎಲ್ಲ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಇಷ್ಟಪಟ್ಟು ತಿಂತಾರೆ. ಖಾರ ಉಪ್ಪು ಮಿಕ್ಸ್ ಪಡ್ಡು. ಬನ್ನಿ. ಮೊದಲಿಗೆ ನಾನು ಕ್ಯಾರೆಟನ್ನು ತುರ್ಕೋತಿದ್ದೀನಿ, ಒಂದಿದ್ರೆ ಸಾಕು. ಆಮೇಲೆ ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಈಗ ಟೊಮೊಟೊದಲ್ಲಿರುವ ಬೀಜ ಎಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಟೊಮೊಟೊ ತುಂಬ ಫ್ರೈ ಮಾಡಲ್ಲ, ಸುಮ್ಮನೆ ಲೈಟಾಗಿ ಫ್ರೈ ಮಾಡ್ತೀವಿ. ಹಾಗಾಗಿ ಬೀಜನ ತೆಗೆದು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಟೊಮೊಟೊ ಜಾಸ್ತಿ ಇದ್ದರೂ ಕಷ್ಟನೇ. ಸುಮ್ಮನೆ ನಮಗೆ ಹಿಟ್ಟು ಜಾಸ್ತಿ ಇರೋದ್ರಿಂದ 2 ಹಾಕ್ಕೊಂಡಿದ್ವಿ. ಸ್ವಲ್ಪ ಇದ್ದರೆ ಒಂದೇ ಹಾಕ್ಕೊಂಡ್ರೆ ಸಾಕು, ಇಲ್ಲ ಅರ್ಧ ಹಾಕ್ಕೊಡ್ರಿ. ನಂತರ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು, ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇಷ್ಟಾಗಿ. ನೋಡಿ ಸ್ನೇಹಿತರೆ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿನಿ, ಯಾಕಂದರೆ ಈರುಳ್ಳಿ ಇದ್ರೇ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತದೆ, ತುಂಬ ಸೂಪರಾಗಿರುತ್ತೆ. ಪಾತ್ರೆ ಸೋಗ ಕಾದಿದೆ, ಅದಕ್ಕೆ ಬೇಕಾಗಿರೋದು 1-2 ಟೀ ಸ್ಪೂನಷ್ಟು ಆಯಿಲು. ನೋಡಿ ಆಯಿಲು, ಈರುಳ್ಳಿ, ಸ್ವಲ್ಪ ತಿರ್ಸ್ಕೊಂಡ್ಬಿಡ್ಬೇಕು. ಹಸಿ ವಾಸನೆ ಸ್ವಲ್ಪ ಹೋಗಬೇಕಲ್ಲ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಜಾಸ್ತಿ ಫ್ರೈ ಏನು ಬೇಡ, ಜಸ್ಟ್ ಹಸಿ ವಾಸನೆ ಹೋಗೋಕ್ಕಷ್ಟೇ. ನಂತರ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಕ್ಯಾರೆಟು ಸ್ವಲ್ಪ ತಿರ್ಸ್ಕೊಂಬಿಡೋಣ ಇದನ್ನು ಕೂಡ. ನೋಡಿ ಟೊಮೊಟೊ ಕೂಡ ಹಾಕಿದೆ, ಅದು ಕೂಡ ಎಲ್ಲನೂ ತಿರ್ಸ್ಕೊತಾ ಇದ್ದೀನಿ. ತುಂಬ ಫ್ರೈ ಆಗಬೇಕಂತೇನಿಲ್ಲ, ಜಸ್ಟ್
ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ನೋಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟೇ ಹಾಕೊಳ್ಳಿ. ಸ್ವಲ್ಪ ಅಚ್ಚ ಖಾರದ ಪುಡಿ, ಯಾಕಂದರೆ ಆ ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಕಡಿಮೆ ಇರುತ್ತೆ. ಸ್ವಲ್ಪ ಅಚ್ಚ ಖಾರದ ಪುಡಿ ನೋಡಿ. ಇನ್ನೊಂದು ಸ್ವಲ್ಪ ತಿರ್ಸ್ಕೊಂಡು ಬಿಟ್ಟರೆ, ತುಂಬ ಫ್ರೈ ಆಗೋದು ಬೇಡ. ನೋಡಿ, ಇಷ್ಟೇ, ಹಸಿ ವಾಸನೆ ಹೋಗೋವರೆಗೂ ಜಸ್ಟ್ ಬ್ರೆಡ್ ರೋಸ್ಟ್ ಮಾಡ್ತಾರಲ್ಲ ಅಷ್ಟೇ ತಿರ್ಸ್ಕೊಂಡು ನೋಡಿ. ಜಾಸ್ತಿ ಫ್ರೈ ಮಾಡ್ಕೊಂಡಿಲ್ಲ, ನಾನು ಸಿಂಪಲಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಈಗ ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಈಗ ತಣ್ಣಗಾಗಿದೆ ಸ್ವಲ್ಪ. ನೋಡಿ, ಹಿಟ್ಟು ತಗೊಂಡಿದ್ದೀನಿ, ಸ್ವಲ್ಪ ಹಿಟ್ಟಿದೆ. ಈಗ ಈ ಮಾಡಿರೋವಂಥ ಎಲ್ಲನೂ ಟೊಮೊಟೊ ಗೊಜ್ಜು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ನೋಡಿ, ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಆ ದೋಸೆ ಹಿಟ್ಟಲ್ಲಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ನೋಡಿ, ಈಗ ಪಡ್ಡಿನ ಹಂಚು ಇಟ್ಟಿದ್ದೀನಿ ಬಿಸಿಗೋಕ್ಕೆ. ನೋಡಿ, ಅದು ಕೂಡ ಬಿಸಿ ಹತ್ತದಂಗೆ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳಿ. ಎಲ್ಲ ಇದಕ್ಕೂ ಆಯಿಲ್ ಹಾಕ್ಕೊಳ್ಳಿ. ಮತ್ತು ಮೊದಲಿಗೆ ಹೇಳಬೇಕಾಗಿದೆ ಏನಪ್ಪ ಅಂದರೆ, ನಾವು ಯಾವತ್ತು ಸೆಂಟ್ರಾಗಿರೋ ಸಾಚೆಗಳಿಗೆ ಹಾಕಬಾರ್ದು. ಫಸ್ಟು ಸುತ್ತ ರೌಂಡ್ ಏನಿದೆಯೋ ಆ ಸಾಚೆಗಳಿಗೆ ಮೊದಲು ಹಾಕೋಬೇಕು. ಯಾಕೆಂದರೆ ಸೆಂಟ್ರಲ್ಲಿ ಹಾಕಿದ್ರೆ ಬೇಗ ಹೊತ್ಕೊಂಡು ಬಂದುಬಿಡುತ್ತೆ ಪಡ್ಡು. ಹಾಗಾಗಿ ಸುತ್ತ ಇರುವಂಥ ಸಾಚಿಗೆ ನಾನು ಕೂಡ ಮೊದಲು ಸುತ್ತ ಇರುವಂಥ ಸಾಚೆಗಳಿಗೆ ಹಾಕೋತಾ ಇದ್ದೀನಿ. ನೋಡಿ, ನೋಡಿ, ಸುತ್ತ ಹಾಕ್ಕೊಂಡು ಬರೋರಿಗೆ ಆಲ್ಮೋಸ್ಟ್ ಈ ಕಡೆದು ಸ್ವಲ್ಪ ಬೆಂದೇ ಬಿಟ್ಟಿದೆ ನೋಡ್ಬೋದು ನೀವು. ಹಾಗಾಗಿ ಸೆಂಟ್ರಿಗೆ ಬೇಗ ಬೆಂದು ಹೋಗುತ್ತೆ, ಯಾಕಂದರೆ ಬೆಂಕಿ ಸೆಂಟ್ರಲ್ಲೇ ಇರೋದ್ರಿಂದ ಬೇಗ ಬೇಯ್ದುಬಿಡುತ್ತೆ. ಹಾಗಾಗಿ ಸುತ್ತ ಮೊದಲು ಹಾಕ್ಕೊಳ್ಳಿ. ನಂತರ 2 ಮಿನಿಟ್ ಮುಚ್ಚಿಬಿಡಿ. ನೋಡಿ, 2 ಮಿನಿಟ್ ಆಯಿತು. ನೋಡಿ ಯಾವ ಥರ ಬಂದಿದೆ. ವಾವ್, ಒಳ್ಳೆ ಪಿಜ್ಜಾ ಬನ್ ಥರ ಬಂದಿತ್ತಲ್ಲ, ನೈಸಾಗಿ ನೋಡ್ಬೋದು. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು ಎಲ್ಲ ಮಿಕ್ಸ್ ಪಡ್ಡು ಹೇಗೆ ಬಂದಿದೆ. ವಾವ್, ನೋಡ್ತಾ ಇದ್ದರೆ ಹಾಗೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ.
ನೀವು ಕೂಡ ಈ ಥರ ಮಾಡಿ ಪ್ರತಿ ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ತಿನ್ನಿ ಮಸ್ತ್ ಮಜಾ ಮಾಡಿ. ಹಾಗೆ ಈ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿಕೊಳ್ಳಿ. ಹಾಗೆ ಇದೇ ಥರ ವಿಡಿಯೋಗಾಗಿ ನಿಮಗೆ ಸಿಗ್ತಾ ಇರ್ತೀನಿ. ಈಗ ನೋಡ್ಬೋದು ಫೈನಲಿ ಎಲ್ಲ ಪಡ್ಡು ರೆಡಿಯಾಗಿದೆ ನೋಡಿ. ವಾವ್, ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ ಸ್ನೇಹಿತರೆ. ನೋಡಿ ಒಳಗಡೆ ಹೇಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದ್ರ ಜೊತೆ ಸ್ವಲ್ಪ ಗಟ್ಟಿ ಮೊಸರು ಇರಬೇಕು. ಸೂಪರಾಗಿ ಖಟ್ಟ ಮಿಟ್ಟ ಹುಳಿ ಹುಳಿ ಖಾರ ಖಾರ ಸಖತ್ತಾಗಿರುತ್ತೆ. ಮೊಸರು ಹಚ್ಕೊಂಡು ತಿನ್ನಿ, ಮಸ್ತ್ ಮಜಾ ಮಾಡಿ. ಟೇಕ್ ಕೇರ್, ಬಾಯ್.